ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಥಿಯೇಟರ್ಗಳು ಮುಚ್ಚುವಂತ ಪರಿಸ್ಥಿತಿ ಬಂದಿತ್ತು. ಇದರಲ್ಲಿ ಇವಾಗ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತಿದೆ ಸರ್? ನೋಡಿ, ನೀವು ಹೇಳೋದು ನಿಜ. ಈಗ ಇಂದಿನ ಕಲೆಕ್ಷನ್ ಚಿತ್ರಗಳು ನೋಡಿದ್ರೆ ನಮ್ಗೆ ಈ ಕೊರೋನಾ ಬಂದಿಂದ ಚಿತ್ರಮಂದಿರಕ್ಕೆ ತುಂಬಾನೇ ಎಫೆಕ್ಟ್ ಆಗಿತ್ತು. ಇನ್ನೇನು ಚಿತ್ರಮಂದಿರಗಳು ಮುಚ್ಚುವಂತ ಸ್ಥಿತಿನಲ್ಲಿದ್ರು ಮಾಲೀಕರು. ಹಲವಾರು ಚಿತ್ರಮಂದಿರಗಳು ಆದ್ರೂ ಕಾವೇರಿ ಥಿಯೇಟರ್ ಇಂತಿಂತ ಚಿತ್ರಮಂದಿರಗಳು ಕರ್ನಾಟಕದಲ್ಲಿ ಮುಚ್ಚೇ ಬಿಟ್ರು. ಇನ್ನೇನಿಂದ ಸಿಂಗಲ್ ಸ್ಕ್ರೀನ್ಗಳು ಥಿಯೇಟರ್ ಇನ್ನೂ ಹೆಚ್ಚೆಚ್ಚಿನ ರೀತಿನಲ್ಲಿ ಇದಾವೆ ಅನ್ಕೊಂಡ್ರೆ ದಿನ ಕಮ್ಮಿ ಆಗ್ತಾ ಬಂದ. ಆದ್ರೆ ಅದ್ರ ಮಧ್ಯದಲ್ಲಿ ಹಿಂಗೊಂದು ಸಿನಿಮಾ ಬಂದು ಕೊನೆಗೆ ಒಂದು ಮಹಾದೇವ ಚಿತ್ರ ಬಂದು ಮಹಾದೇವ ಆಶೀರ್ವಾದ ಮಾಡದ ಅನ್ಸುತ್ತೆ ಮಲೆ ಮಹದೇಶ್ವರ. ಅವತ್ತಿಂದ ಆ ಚಿತ್ರದಿಂದ ಎಲ್ಲಾ ಚಿತ್ರಮಂದಿರಕ್ಕೂ ಒಂಥರ ಹೋಗ್ತಾ ಇದೆ. ಜೀವಕ್ಕೆ ಏನೋ ಒಂದು ಗ್ಲಾಸ್ ನೀರು ಕೊಟ್ಟಂಗೆ ಜೀವ ಬಂದಿದೆ ಎಲ್ಲರಿಗೂ. ಈಗ ಹಿಂದೆನೆ ಬ್ಯಾಕ್ ಟು ಬ್ಯಾಕ್ ಈಗ ಕಾಂತಾರ ಬಂದಿದೆ. ಈಗ ಎಲ್ಲಾ ಚಿತ್ರಮಂದಿರಗಳು ಮೊದಲ ಸ್ಥಿತಿನಲ್ಲಿ ಇಲ್ಲ. ಈಗೆಲ್ಲ ತುಂಬಾನೇ ಎಲ್ಲಾ ಕಡೆನೂ ಕ್ರೌಡ್ ಇದೆ, ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ. ಈಗ ಹೆಚ್ಚೆಚ್ಚು ಇನ್ನು ಮುಂದಿನ ದಿನಗಳಲ್ಲಿ ಸುದೀಪ್ ಅವ್ರದ್ದಿದೆ, 44 ಇದೆ, ಶಿವಣ್ಣಂದಿದೆ, ಮತ್ತೆ ದರ್ಶನ್ ಅವ್ರದ್ದಿದೆ. ಅದರಿಂದ ಈಗ ಡೆವಿಲ್ ಚಿತ್ರ ಎಲ್ಲಾರು ಅಭಿಮಾನಿಗಳು ವೆಯ್ಟ್ ಅಲ್ಲಿ ಕಾಯ್ತಾ ಇದ್ದಾರೆ. ವೆಯ್ಟ್ ಮಾಡಿ ಈ ಚಿತ್ರಗಳು ಇರೋದ್ರಿಂದ ಇನ್ನೊಂದು ಚಿತ್ರಮಂದಿರದವ್ರಿಗೆ ಏನು ನಮ್ಗೆ ಇನ್ನೊಂದು 6 ತಿಂಗಳೇನು ನಮ್ಗೆ ಏನು ಕಷ್ಟ ಏನಿಲ್ಲ. ಇನ್ನು ಹೆಚ್ಚೆಚ್ಚು ರೀತಿಯಲ್ಲಿ ಚಿತ್ರಗಳು ಇದಾವೆ, ಅವೆಲ್ಲ ಬಿಡುಗಡೆ ಆಗ್ತಾ ಇದ್ರೆ ಇನ್ನು ಈ ವರ್ಷ ಹಿಂಗೆ ಮುಂದೆ ಹೋಗ್ತಾ ಇರುತ್ತೆ. ಈ ವರ್ಷಗಳಲ್ಲಿ ನಮ್ಗೇನು ಚಿತ್ರಮಂದಿರದವ್ರಿಗೆ ಯಾರಿಗೂ ಮಾಲೀಕರಿಗಾಲಿ ಕಾರ್ಮಿಕರಿಗಾಲಿ ಏನು ಭಯ ಇಲ್ಲ. ಯಾಕೆಂದ್ರೆ ಕೊರೋನಾ ಇದ್ದಂತ ಸ್ಥಿತಿನಲ್ಲಿ ಈಗಿಲ್ಲ ನಾವು. ಈಗ ಸ್ವಲ್ಪ ಎಲ್ಲಾರು ಜೀವ ಬಂದಿದೆ ನಮ್ಗೆ. ಅವತ್ತಿನ ದಿನದಲ್ಲಿ ನಮ್ಗೆ ಕೊರೋನಾ ಟೈಮ್ನಲ್ಲಿ ಅಂತೂ ಸಾಕು ಬೇಕಾಗೋಗಿತ್ತು. ಚಿತ್ರಮಂದಿರ ಮಾಲೀಕರಿಗೆ ಕಾರ್ಮಿಕರಿಗೆ ಸಂಬಳ ಕೊಡೋ ಸ್ಥಿತಿನಲ್ಲೂ ಇರ್ಲಿಲ್ಲ ಅವರು. ಆದ್ರೂ ಏನೋ ನಮ್ಮ ಹತ್ರ ಕೆಲಸ ಮಾಡ್ತಾರೆ ಅಂತೇಳಿ 5-10 ಕೊಟ್ಟೋದ್ಕೊಂಡು ಜೀವನ ಮಾಡ್ಕೊಂಡು ನಾವು ಕಾಲದಿಂದ ಇದೀವಿ ಅಂತೇಳಿ ಯಾವುದೇ ಕಾರ್ಮಿಕರು ಎಲ್ಲೂ ಬಿಟ್ಟು ಹೋಗ್ಲಿಲ್ಲ. ಯಾಕೆಂದ್ರೆ ಎಲ್ಲಿ ಬಿಟ್ಟು ಹೋದ್ರು ಯಾರು ನಮ್ಮ ನೋಡೋರಿಲ್ವಲ್ಲ, ಇವರೇ ಈಗ ನಮ್ಗೆ ಮಾಲೀಕರೇ ದೇವ್ರು. ಹಂಗಾಗಿ ನಾವು ಇಲ್ಲೇ ಎತ್ಕೊಂಡು ಹೋಗಿದ್ದೀವಿ. ಇನ್ನು ಹೆಚ್ಚೆಚ್ಚಿನ ಚಿತ್ರಗಳು ಬರೋದ್ರಿಂದ ಚಿತ್ರಮಂದಿರಕ್ಕೆ ಏನು ತೊಂದರೆ ಇಲ್ಲ. ಇನ್ನೂ 1 ವರ್ಷದ ಕಾಲ ಮುಂದೆ ಬರುವಂತ ಯಾವ ಸಿನಿಮಾ ನೀವು ಕಾಯ್ತಾ ಇದ್ದೀರಾ? ಈಗ ನೋಡಿ, ಡೆವಿಲ್ ಬರ್ತಾ ಇದೆ. ಈಗ ದರ್ಶನ್ ಅವ್ರದ್ದು ಡೆವಿಲ್ ಬರೋದ್ರಿಂದ ಪ್ರತಿ ಒಬ್ರು ಅಭಿಮಾನಿಗಳು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ಎಲ್ಲಾರು ಕಾಯ್ತಾ ಇದ್ದಾರೆ. ಈ ನಮ್ಮ ಕರ್ಮಾನಗರದ ಭಾಗದಲ್ಲಂತೂ ಅಭಿಮಾನಿಗಳು ಈಗಲೇ ಬೇರೆ ಬೇರೆ ತರ ಅವರು ಪ್ಲಾನಿಂಗ್ಗಳು ಮಾಡ್ಕೊತಾ ಇದ್ದಾರೆ. ಇಲ್ಲ ಒಂದು ಚಿತ್ರಮಂದಿರ ಒಂದೊಂದು ಶೋನೇನೆ ನಾವು ಖರೀದಿ ಮಾಡ್ಕೊಂಡ್ಬಿಡೋಣ, ಅಭಿಮಾನಿಗಳು ಆಡಿಯನ್ಸ್ ಕೊಡೋಣ, ನಾವು ಏನಿದೆಯೋ ಅಭಿಮಾನಿಗಳು ಒಂದೊಂದು ಶೋ ಟಿಕೆಟ್ ನಾವೇ ತಗೊಳ್ಳೋಣ ಅನ್ನೋದು ಇಲ್ಲಿ ನಮಗೆ ಕಂಡು ಬಂತಾ ಇರೋಂತ ಇದು ಅಭಿಮಾನಿಗಳದು. ಈಗ ಅಲ್ಲಿ ಯಾಕೆಂದ್ರೆ ದಿನ ಅವ್ರ ಪ್ಲಾನಿಂಗ್ಗಳು ಆ ತರ ಇದೆ. ಈಗ ನಮ್ಮಲ್ಲಿ ಇಲ್ಲಿ ಬಂದು ಮಾತಾಡೋಣ, ಇದೇ ತರ ಇದು ಯಾವ ತರ ಮಾಡ್ಬೋದು, ನಾವು ಯಾವ ತರ ಟಿಕೆಟ್ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ದಾರೆ. ಈಗ ನೋಡ್ತಾ ಇದ್ರೆ ಡೆವಿಲ್ ಎಲ್ಲಾ ಚಿತ್ರಮಂದಿರಗಳು ಅವರೇ ಅಭಿಮಾನಿಗಳೇ ಟಿಕೆಟ್ ಖರೀದಿ ಮಾಡೋ ಅಷ್ಟು ಮಟ್ಟದಲ್ಲಿ ಇದ್ದಾರೆ. ಪ್ರೇಕ್ಷಕರು ನೋಡಕ್ಕಿನ್ನ ಅಭಿಮಾನಿಗಳು ಒಂದೊಂದು ಶೋದು ಎಲ್ಲಾ ಚಿತ್ರಮಂದಿರ ಖರೀದಿ ಮಾಡೋ ಸ್ಥಿತಿಲಿ ಇದಾರೆ ಅವರು. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನ್ ಪ್ಲಾನಿಂಗ್ ಮಾಡ್ಕೊಂತಾರ ಅವರು ಅಂತ ನೋಡ್ಬೇಕು. ಕಾಂತಾರ ರೀತಿಯಲ್ಲೇ ಡೆವಿಲ್ ಬರುತ್ತೆ, ಕಾಂತಾರ ರೀತಿನಲ್ಲೇ ಡೆವಿಲ್ ಬರುತ್ತೆ ಅಂತ ಅಭಿಮಾನಿಗಳು ಮತ್ತೆ ಪ್ರೇಕ್ಷಕರಲ್ಲಿ ಇದೀವಿ ಅನ್ಕೊಂಡಿದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ. ಇವತ್ತೇನು ಕಾಂತಾರ ಚಿತ್ರಕ್ಕೆ ಜನ ಬೆಂಬಲಿಸಿದ್ದಾರೆ, ಅದೇ ತರ ಮುಂದಿನ ಡೆವಿಲ್ ಚಿತ್ರಕ್ಕೂ ಬೆಂಬಲಿಸ್ತಾರೆ ಅನ್ನೋದು ಎಲ್ಲರ ವಿಷಯ. ನಾವು ಚಿತ್ರಮಂದಿರದವರಾಗಿ ನಾವು ಅದನ್ನೇ ಆಸೆ ಇಟ್ಕೊಂಡಿದೀವಿ. ಯಾಕೆಂದ್ರೆ ನಮ್ಮ ಚಿತ್ರಮಂದಿರದಲ್ಲಿ ಯಾವುದೇ ಒಂದು ದರ್ಶನ್ ಅವ್ರ ಚಿತ್ರ ಹಾಕಿದಾಗ ನಮ್ದು ಯಾವ್ದು ಸೋಲ್ ಕಂಡಿಲ್ಲ ನಾವು. ಈ ಗಜಾ ಪಿಕ್ಚರ್ ಇಂದಿರ್ಬೋದು, ಹಿಂದಿನ ಚಿತ್ರಗಳು ಇರ್ಬೋದು, ಮೆಜೆಸ್ಟಿಕ್ ಚಿತ್ರ ಇರ್ಬೋದು, ನಾವು ಪ್ರತಿಯೊಂದು ಸಿನಿಮಾನು ನಾವು ನಮ್ಮ ಚಿತ್ರಮಂದಿರದಲ್ಲಿ ಹಾಕಿದೀವಿ. ಈ ಭಾಗದಲ್ಲಿ ಹೆಚ್ಚಿನ ರೀತಿ ಅಭಿಮಾನಿಗಳು ಇರೋದ್ರಿಂದ ಇಲ್ಲಿ ಭಾರಿ ಸಂಭ್ರಮ ಮಾಡೋ ರೀತಿನಲ್ಲಿ ಇದಾರೆ ಅಭಿಮಾನಿಗಳು. ನೋಡೋಣ, ಕಾದು ನೋಡೋಣ ನಾವು ನೀವೆಲ್ಲ. 44 ಇದೆ ಶಿವಣ್ಣಂದು, ಅದುವೇ 25ಕ್ಕೆ ಡಿಸೆಂಬರ್ಗೆ. ಸುದೀಪ್ ಅವ್ರದ್ದಿದೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದ್ದಾವೆ. ನಮ್ಗೇನು ಇನ್ನೊಂದು ವರ್ಷದ ಕಾಲ ಏನು ಚಿಂತೆ ಇಲ್ಲ. ಚಿತ್ರಮಂದಿರದವ್ರಿಗೆ ಎಲ್ಲ ಆರಾಮಾಗಿದೆ, ಬಿಸ್ನೆಸ್ ನಡೀತಾ ಇದೆ. ಕಾಂತಾರ ಚಿತ್ರಕ್ಕೆ ದಯವಿಟ್ಟು ಎಲ್ಲಾರು ಬಂದು ಸಹಕರಿಸ್ರಿ. ಪ್ರತಿಯೊಬ್ಬ ಕುಟುಂಬದವರು ಮನೆಗೆ ಅವರು ಬಂದು ಚಿತ್ರಮಂದಿರದಲ್ಲೇ ಚಿತ್ರ ನೋಡಿ. ಯಾರೋ ಮೊಮ್ಮಕ್ಕಳು ತೋರಿಸಿದ್ರು, ಮಕ್ಳು ತೋರಿಸಿದ್ರು, ಮೊಬೈಲಲ್ಲಿ ಅಂತ ಹಿರಿಕರು ನೋಡಕ್ ಹೋಗ್ಬೇಡಿ. ಯಾಕೆಂದ್ರೆ ಚಿತ್ರಮಂದಿರದಲ್ಲಿ ನೋಡಿದ್ರೆ ಅದು ಸವಿ ನಮ್ಗೆ ತಿಂದಂಗೆ ಸವಿ ಖುಷಿ ಪಡೋಕ್ಕಾಗೋದು. ಪೈರಸಿ ಮಾಡೋರ್ಗೆ ಏನ್ ಹೇಳ್ತೀರಾ? ಪೈರಸಿ ಮಾಡೋರ್ಗೆ ಅವ್ರಿಗೆ ಯಾವ ರೀತಿ ಹೇಳ್ಬೇಕು, ಸರ್ಕಾರಗಳು ಎಲ್ಲಾ ರೀತಿನೂ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬರ್ತಾ ಇದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹೆಚ್ಚಿನ ರೀತಿ ಸರ್ಕಾರ ಇದ್ರ ಬಗ್ಗೆ ಏನ್ ಮಾಡ್ಬೋದು ಅಂತ ಒಂದು ಪ್ಲಾನಿಂಗ್ ಮಾಡಿ ಅಧಿಕಾರಿಗಳು ಇವರನ್ನ ಮಟ್ಟ ಹಾಕೋ ರೀತಿನಲ್ಲಿ ಸರ್ಕಾರದವರೇ ಇದಕ್ಕೆ ಸ್ಟೆಪ್ ತಗೋಬೇಕು. ಪೈರಸಿ ಮಾಡೋರ್ಗೆ
ಸರ್ಕಾರನೇ ಇದು ಯಾವ ರೀತಿ ಮಾಡಕ್ಕೆ ಕಾಲದಿಂದನೂ ಪೈರಸಿ ಅನ್ಕೊಂಡು ಬರ್ತಾ ಇರೋದ್ರಿಂದ ಈ ಕೆಲವು ಚಿತ್ರಗಳು ನೋಡಿ ಈಗ ಬಂದು 2 ದಿನಕ್ಕೆ ಮೊಬೈಲ್ ಅಲ್ಲಿ ಬಂದ್ಬಿಡ್ತು. ಅದು ಯಾರು ಚಿತ್ರಮಂದಿರದಲ್ಲಿ ಕುತ್ಕೊಂಡು ಮಾಡ್ಬಿಡ್ತಾರ, ಎಲ್ಲಿ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಹಿಂಗ್ ಮಾಡಿ 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 ಕನ್ನಡ ಚಿತ್ರರಂಗನ ಈ ತರಲೆ ಹುಡುಗರು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಈ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವೇ ಬಂಡವಾಳ ಹಾಕಿದ್ರೆ ಗೊತ್ತಾಗಿರೋದು. ಯಾರೋ ಬಂಡವಾಳ ಹಾಕಿದ್ರಿ ಅಂತೇಳಿ ನೀವು 5 ನಿಮಿಷ ಬಂದು ಇಲ್ಲಿ ಕುಂತ್ಕೊಂಡು ಏನೋ ತರಲೆ ಕೆಲಸ ಮಾಡಿ ಹೋಗ್ಬೇಡಿ. ನಿಮ್ ತಂದೆ ತಾಯಿನ, ನಿಮ್ಮ ಹಿರಿಕರನ್ನ ಕರ್ಕೊಂಡ್ಬಂದು ಚಿತ್ರಮಂದಿರದಲ್ಲಿ ಚಿತ್ರ ನೋಡಿ ಖುಷಿ ಪಡಿ. ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.